ಖಂಡಿತ ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಒಬ್ಬ ನಾಯಕ ಅಂತ ಅನ್ಸ್ಕೊಂಡವನು ಅವನ ಜೀವನದಲ್ಲಿ ಅಥವಾ ಅವನ ವೃತ್ತಿಯಲ್ಲಿ ಅವನು ಎಲ್ಲರನ್ನೂ ಸಮಾನತೆಯಿಂದ ಕೊಂಡೊಯ್ಯೋದ್ರ ಜೊತೆಗೆ ಆ ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು ಅಥವಾ ಅವರ ಗ್ರಾಮದ ಅಭಿವೃದ್ಧಿ ಆಗಿರ್ಬೋದು ಅಥವಾ ಒಬ್ಬ ಹೋಬಳಿಯ ನಾಯಕನಾಗಿರ್ಬೋದು, ತಾಲೂಕು ನಾಯಕನ ಅವರವರ ಏನು ನಾಯಕತ್ವ ಪಡೆದಿರ್ತಾರೆ ಆ ಅವಧಿಗಳಲ್ಲಿ ಅವರ ಒಂದು ಏರಿಯಾಗಳಲ್ಲಿ ಏನು ಉತ್ತಮವಾದಂಥ ಕೆಲಸ ಮಾಡೋದ್ರೊಂದಿಗೆ ಜನಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡೋದ್ರೊಂದಿಗೆ ಪ್ರೀತಿ ವಿಶ್ವಾಸಕ್ಕೆ ಯಾರು ಪಾತ್ರರಾಗಿರ್ತಾರೆ ಇವರನ್ನ ಜೊತೆಯಲ್ಲಿ ಹೋದ್ರೆ ಅಥವಾ ಇವರನ್ನ ನಂಬಿದ್ರೆ ಅಥವಾ ಇವ್ರ ಹತ್ರ ಹೋದ್ರೆ ನಮ್ಮ ಕೆಲಸ ಆಗುತ್ತೆ, ನಮಗೆ ರಕ್ಷಣೆ ಸಿಗುತ್ತೆ, ನಮ್ಮನ್ನ ಎಲ್ಲಾ ರೀತಿಯಲ್ಲ ಇವರು ಸಮಾನವಾಗಿ ಕೊಂಡೊಯ್ತಾರೆ ಅನ್ನೋ ಭರವಸೆ ಇದ್ದಾಗ ಅಂತ ನಾಯಕ ಎತ್ತರಕ್ಕೆ ಬೆಳೆಯೋದ್ರಲ್ಲಿ ಸಹಜವಾಗಿ ಎಲ್ರು ಗೊತ್ತಿರ್ತಕ್ಕಂಥ ವಿಚಾರ ಎತ್ತರಕ್ಕೆ ಬೆಳೆಯುತ್ತೆ. ಖಂಡಿತವಾಗೂ ಕಾಣ್ತಾ ಇದೆ. ಅವ್ರು ಈಗಾಗಲೇ ಕೆಂಪು ಸೇನೆಯಲ್ಲಿ ಉತ್ತಮವಾದಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾವುದೇ ಜವಾಬ್ದಾರಿ ಕೊಟ್ರೆ, ಯಾವುದೇ ಹೋರಾಟದಾಗಿರ್ಬೋದು ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗಳಾಗಿರ್ಬೋದು ಅಥವಾ ರಾಜಕೀಯ ಪಕ್ಷದಲ್ಲೂ ಸಹ ಇವತ್ತು ಶಾಸಕರೇನಿದ್ದಾರೆ, ಯಲಹಂಕ ಕ್ಷೇತ್ರದ ಶಾಸಕರು ವಿಶ್ವನಾಥ್ರವರು ಅವರವರು ಸಹ ಉತ್ತಮವಾದಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಉತ್ತಮವಾದಂತ ಹೆಸರು ಇದೆ ಕ್ಷೇತ್ರದಲ್ಲಿ. ಎಲ್ಲರ ಹತ್ರನೂ ಇವತ್ತು ಅವರು ಎಲ್ಲರನ್ನೂ ಸಹಬಾಳ್ವೆಯಿಂದ ಒಂದು ಸಮಾನತೆ ಕಡೆಗೆ ಅವರು ಕೊಂಡೊಯ್ಯುವಂತ ಶಕ್ತಿನೂ ಅವರಿಗಿದೆ. ಅದೇ ಒಂದು ಆದರ್ಶಗಳನ್ನ ಇಟ್ಕೊಂಡು ಮುರಳೀರವರು ಇವತ್ತು ಉತ್ತಮವಾದಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಪಾರ್ಟಿಯಲ್ಲಿ ಆಗಿರ್ಬೋದು, ಸಂಘಟನೆಯಲ್ಲಿ ಆಗಿರ್ಬೋದು. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ವಿಚಾರ, ಅದರಲ್ಲಿ ಮುಚ್ಚುಮರೆ ಏನಿಲ್ಲ ಅಥವಾ ಅದು ಅವ್ರನ್ನ ಹೊಗಳಿಕೆಯನ್ನು ನಾವು ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಮುರಳಿಯವರು ಅದನ್ನೇ ನಾವು ಹೇಳ್ತಾ ಇದ್ವಿ, ಅದನ್ನೇ ಮಾತನಾಡ್ತಾ ಇದ್ವಿ. ಖಂಡಿತ ಖಂಡಿತ ಸರ್, ಗುರುನ್ ಮೀರ್ಸಲ್ಲ ಸರ್. ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಆ ವಯಸ್ಸಿಗೆ, ಚಿಕ್ಕ ವಯಸ್ಸಿಗೆ ಸಂಘಟನೆಯಲ್ಲಾಗಿರ್ಬೋದು, ರಾಜಕಾರಣದಲ್ಲಾಗಿರ್ಬೋದು ಅಷ್ಟು ಜನಸಾಗರ ಬರ್ತಾರಂದ್ರೆ ಇದು ಸಾಮಾನ್ಯದ ಮಾತಲ್ಲ. ಯಾಕಂದ್ರೆ ಅವ್ರ ವ್ಯಕ್ತಿತ್ವವನ್ನ ಗುರುತಿಸಿ ಅವ್ರ ಒಳ್ಳೆ ಕೆಲಸನ ನೋಡಿ ಮತ್ತೆ ಅವ್ರ ಹತ್ರ ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಇದು ಇವತ್ತಿನ ದಿವಸನೂ ಸಹ ಅವರು ಏನು ರಾಜಕಾರಣಕ್ಕೆ ಹೋದ್ರು, ಸಂಘಟನೆಗೆ ಬಂದರು, ಅವತ್ತಿನಿಂದ ಇವತ್ತಿನ ದಿವಸವರೆಗೂ ಪ್ರತಿಯೊಬ್ಬರಿಗೂ ಏನು ಅವ್ರ ಕೈಲಾಗೋ ಸಹಾಯನ ಮಾಡ್ತಾನೆ ಇದ್ದಾರೆ ಸರ್. ನಾವು ಕಂಡ ಮಟ್ಟಿಗೆ ನಾವು ಹತ್ರದಿಂದ ನೋಡಿರೋದು ತುಂಬ ಬಡವರು, ಇವತ್ತು ತುಂಬ ಬಡವರು ಬರ್ತಾರೆ ಅವ್ರ ಹತ್ರ. ಅವ್ರಿಗೆ ಕೈಲಾದ ಸಹಾಯನ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಸಂಘಟನೆಲ್ಲ ಆಗ್ಬೋದು, ರಾಜಕಾರಣದಲ್ಲಾಗ್ಬೋದು. ಯಾಕಂದರೆ ಚಿಕ್ಕ ವಯಸ್ಸು, ರಾಜಕಾರಣದಲ್ಲಿ ಒಳ್ಳೆ ಭವಿಷ್ಯ ಇದೆ. ಶಾಸಕರು ಅವ್ರನ್ನ ತುಂಬ ಒಪ್ಕೊಂಡಿದ್ದಾರೆ. ಈಗ ಒಬ್ಬರು ಶಾಸಕರು, ಒಬ್ಬರು ಮಿನಿಸ್ಟ್ರು, ಒಬ್ಬರು ಯಾರೋ ಆಗಲಿ ರಾಜಕಾರಣಿಗಳು ಒಪ್ಪಬೇಕಾದ್ರೆ ಚಿಕ್ಕ ಹುಡುಗನ್ನ, ಅದು ಸರ್ವೇ ಸಾಮಾನ್ಯ, ಯಾರು ಒಪ್ಪಲ್ಲ, ತುರ್ಕು ಬಿಟ್ಕೊಳ್ಳಲ್ಲ. ಅಂಥದನ್ನ ಅವ್ರ ಗುಣ, ಅವ್ರ ಕೆಲಸ, ಅವ್ರ ನಿಷ್ಠೆ, ಅವ್ರ ಪ್ರಾಮಾಣಿಕೆಯಿಂದ ನೋಡಿ ಅದರಿಂದ ಅವ್ರನ್ನ ಹತ್ರದಲ್ಲಿ ಇಟ್ಕೊಂಡಿದ್ದಾರೆ. ಅವರ ಆಶೀರ್ವಾದ ತುಂಬ ಇದೆ. ಶಾಸಕರ ಆಶೀರ್ವಾದ ನಮ್ಮ ಮುರಳಿಗೆ ಎಲ್ಲರ ಆಶೀರ್ವಾದನೂ ಇದೆ ಸರ್. ಅವ್ರಿಗೇನಾದ್ರೂ ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ. ಅವ್ರಿಗೇನಾದ್ರೂ ಇವತ್ತು ಶಾಸಕರು ಕೊಟ್ರೆ ಕೊಡ್ಲೇಬೇಕು, ಕೊಡ್ತಾರೆ ಸರ್, ಕೊಡ್ತಾರೆ. ಇಡೀ ಸಂಘಟನೆ ಅವ್ರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತದೆ, ಅವ್ರನ್ನ ಗೆಲ್ಸ್ಕೊಂತದ್ದು. ಸಾಧ್ಯ ಇಲ್ಲ ಸರ್. ಬಹಳಷ್ಟು ಖುಷಿ ಆಗ್ತಾ ಇದೆ. ನಾವು ಹೋಗ್ತಾ ಇರೋ ದಾರಿ ಎಲ್ಲೋ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂತೇಳಿ ಇವತ್ತು ನನಗೆ ಬಂದಿರುವಂತ ಜನಗಳು ನೋಡಿದ್ರೆ ಗೊತ್ತಾಗ್ತದೆ. ಇದೇ ರೀತಿ ದೊಡ್ಡವರ ಆಶೀರ್ವಾದಕ್ಕೆ ಒಳ್ಳೆ ಕೆಲಸನ ಮಾಡ್ಕೊಂಡು ಒಳ್ಳೆ ದಾರಿಯಲ್ಲಿ ನಡೀತೀನಿ ಸರ್. ಇವತ್ತು ನನಗೆ ಹುಟ್ಟುಹಬ್ಬ ತಿಳಿಸೋದಕ್ಕೆ ಮಾನ್ಯ ಶಾಸಕರು, ನಮ್ಮ ದಲಿತ ಸಂಘ ಸಮಿತಿಯ ರಾಜ್ಯಾಧ್ಯಕ್ಷರು ರಾಜಣ್ಣವರು, ಕಾರ್ಯಾಧ್ಯಕ್ಷರಾದಂತಹ ನಮ್ಮ ಗುರುಸಾಮಣ್ಣವರು, ನಗರ ಮಂಡಲ ಅಧ್ಯಕ್ಷರಾದಂತಹ ನಮ್ಮ ಮುನ್ರಾಜಣ್ಣವರು, ಈಗ ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳೆಲ್ಲ ಬಂದು ನನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಇದಕ್ಕೆ ನಾನು ಆಭಾರಿಯಾಗಿರ್ತೀನಿ. ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ. ಖಂಡಿತ ಸರ್. ಈಗ ಪ್ರೀತಿ 1 ವರ್ಷ ಪಡ್ಕೊಂಡಿರೋದನ್ನ ಇನ್ನು ಅದನ್ನ ನಾವು ಪ್ರತಿ ವರ್ಷ ಪಡ್ಕೊಂಡು ಹೋಗೋದು ಬಹಳಷ್ಟು ದೊಡ್ಡ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ನಾವು ನಡೆಯೋದು, ನಮ್ಮ ನಡವಳಿಕೆ ಎಲ್ಲವನ್ನ ಎಲ್ಲರೂ ಸಹ ನೋಡ್ತಾ ಇರ್ತಾರೆ. ಅದನ್ನ ನಾವೆಲ್ಲವನ್ನ ಸರಿಯಾಗಿ ಸರಿತೂಗಿಸ್ಕೊಳ್ಳುವಂತಹ ಬಹುದೊಡ್ಡ ಜವಾಬ್ದಾರಿ ಇರ್ತದೆ. ನಾನು ನಗರ ಮಂಡಲ ಅಧ್ಯಕ್ಷನಿದ್ದೀನಿ, ಆದ್ರಿಂದ ಈ ಜವಾಬ್ದಾರಿ ಇನ್ನೂ ದೊಡ್ಡದು ಅಂತೀನಿ. ನಾನು ಏನು ಪಕ್ಷ ಮತ್ತು ನಮ್ಮ ಸಂಘಟನೆ ಸಿದ್ಧಾಂತಗಳೇನಿದೆ ಅದರಲ್ಲಿ ನಾನು ನಡೆಯುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೀನಿ. ಎಲ್ಲ ಮುಖಂಡರು ಸೇರ್ಕೊಂಡಿದ್ರು ಮತ್ತು ಜಿಬಿಎ ಚುನಾವಣೆಯಲ್ಲೂ ಸಹ ನಿಮ್ಮ ಗೆಲುವನ್ನು ಸಹ ಏನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ ಸರ್. ಇನ್ನು ಜಿಬಿಎ ಚುನಾವಣೆ ಬಗ್ಗೆ ಇನ್ನು ಹೈಕಮಾಂಡ್ ಸ್ಪಷ್ಟವಾಗಿ ಆಗ್ಬೇಕು, ಚುನಾವಣೆ ನಡಿಬೇಕು, ಅಭ್ಯರ್ಥಿಯಾಗಿ ಘೋಷಣೆ. ನಾವು ಒಂದು ಆಕಾಂಕ್ಷಿಯಾಗಿದ್ದೀರಿ. ಎಲ್ರಿಗೂ ಒಂದು ಆಸೆ, ನಮ್ಮ ಇವ್ರಿಗೆ ಸಿಕ್ಕಿದ್ರೆ ಒಳ್ಳೇದಂತ ನಾನೊಂದು ಆಕಾಂಕ್ಷೆ. ಇನ್ನು ಪಕ್ಷದ ನಿರ್ಧಾರ ಇನ್ನೇನಾಗ್ತದೋ ಅದಕ್ಕೆ ತಕ್ಕಂಗೆ ನಾವು ನಡ್ಕೊಂತೀವಿ ಸರ್. ಒಳ್ಳೆದಾಗಲಿ. ಓಕೆ, ಥ್ಯಾಂಕ್ ಯು ಸರ್.